ಹೋರಾಟಗಳನ್ನ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಹಿಂದೆ ಲೂಟಿ ಅಂತ ಹೇಳ್ತಾ ಇತ್ತು, ಇತ್ತೀಚೆಗೆ ಎಲ್ಲರೂ ಇರಿಸ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೇ ಧಮ್ಕಿ ಕಾಂಗ್ರೆಸ್ ಪಕ್ಷ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಇವತ್ತು ದಿವಸ ಭಾರತದಿಂದ ಪ್ರತಿಯೊಬ್ಬ ಡಿಗ್ರಿ ಮುಗಿಸಿದ್ರೆ ಉದ್ಯೋಗಕ್ಕಾಗಿ ವಿದೇಶದಲ್ಲಿ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೂ ನಮ್ಮ ದೇಶದಲ್ಲಿ ಒಂದು ಅಪ್ಗ್ರೇಡ್ ಆಗಿ ಎಲ್ಲರೂ ಸಹ ನಮ್ಮ ಭಾರತ ಕಡೆ ತಿರುಗಿ ನೋಡುವಂತ ಕಾಲ ಹತ್ರ ಬರ್ತಾ ಇದೆ. ಆದ್ರೆ ಈಗಾಗಲೇ ರಾಜಕಾರಣ ಏನು ವಿರೋಧ ಪಕ್ಷ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ರಾಹುಲ್ ಗಾಂಧಿ ಆದ್ರೆ ಒಂದ್ಸಲಿ ತಾವು ಅಮಾನತಾಗಿದ್ರೆ, ರಾಹುಲ್ ಗಾಂಧಿ ಅವರೇ ನಿಮ್ಗೆ ಮಾನ ಮಾಡಿದೆಯಾ, ನಿಮ್ಗೇನು ರಾಜಕೀಯ ಗೊತ್ತಿದೆಯಾ? ಯಾರೋ ಒಬ್ಬ ಪದವಳಿಕೆಯಲ್ಲಿ ತಮ್ಮನ್ನು ಅಮಾನತು ಮಾಡಿರ್ತಕ್ಕಂಥದ್ದಾಗಿದೆ ಹಿಂದೆ. ಮತ್ತೆ ನೀವು ಅದೇ ಅವಿವೇಕತನದ ರಾಜಕಾರಣ ಮಾಡ್ತಕ್ಕಂಥದ್ದು ಇಡೀ ಭಾರತ ಜನ ಇವತ್ತು ನೋಡಿ ಬೇಯುವಂತ ಪರಿಸ್ಥಿತಿ ಇದು. ಇತ್ತೀಚಿನ ಒಂದು ತಿಂಗಳಿಂದ ವಿಜಯ ಡಿ ಕೆ ಶಿವಕುಮಾರ್ ಅವರು ಯಾರೇ ಒಂದು ಕಂಟ್ರಿಗೆ ಹೋಗ್ತಾರೆ, ಬಂಡವಾಳ ಶಾಲೆ ಇರಬೇಕು ಅಂತೇಳಿ ನೀವು ಮಾತಾಡ್ಬೇಕಾಗ್ತಕ್ಕಂಥ ಕಂಟ್ರಿಗೆ ಹೋಗಿ ಇದು ಮಾಡ್ತೀರಿ, ವಿದೇಶದಿಂದ ಬರ್ತಕ್ಕಂಥ ಗಣ್ಯಾತಿಗಳಿಗೆ ಅಪೋಸ್ ಮಾಡ್ತೀರಿ, ಅಸಭ್ಯವಾಗಿ ನಡ್ಕೊಳ್ತೀರಿ. ಇದು ಕೂಡಿತನ, ಇದು ಹೇಳಿತನ, ಇದು ಆದ್ರಿಂದ ಇದು ನಿಮ್ಮ ಶೋಭೆ ತರೋದಲ್ಲ. ಮತ್ತೊಮ್ಮೆ ನಿಮ್ಮ ವಿರೋಧ ಪಕ್ಷಕ್ಕೆ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಪತ್ರಿಕಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಯಮಾಡಿ ಎಲ್ಲರೂ ಮಾಡಿದ್ದಕ್ಕೆ ಹಂಚ್ಕೊಂಡು ನಿಂತ್ಕೊಳ್ಳಿ. ದಯಮಾಡಿ ದೂರ ನಿಂತ್ಕೋಬೇಕು. ಯಾರು ಹತ್ತಿರ ಈ ಕಡೆ ಹಿಂದೆ ಮುಂದೆ ಬಂದ ತಕ್ಷಣನೇ ದೀಪ ಇದೆ. ಸರ್ ಒಂಚೂರಿಂದ ಬನ್ನಿ ಸರ್. ನವದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಜಾಗತಿಕ ಮಟ್ಟದ ಶೃಂಗಸಭೆಯನ್ನ, ಅದರ ನೇತೃತ್ವವನ್ನ ನಮ್ಮ ದೇಶದ 140 ಕೋಟಿ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ವಹಿಸಿದ್ರು. ಆ ಒಂದು ನೇತೃತ್ವ ವಹಿಸತಕ್ಕಂಥ ಸಭೆಗೆ ಕನಿಷ್ಠ ಪರಿಜ್ಞಾನ ಎಂದಿರತಕ್ಕಂಥ ಇವತ್ತಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ, ಈ ದೇಶದ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ಕನಿಷ್ಠ ಪರಿಜ್ಞಾನ ಇಲ್ಲದೆ ಅವರದ್ದು ನಡವಳಿಕೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಏನಪ್ಪಾ ಅಂತಂದ್ರೆ, ತಾವೆಲ್ಲ ನೋಡಿದ್ದೀರಿ, ಯಾವುದಾದ್ರೂ ದೇಶಕ್ಕೆ ಹೊರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಬಹಳ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು, ದೇಶದ ಯೋಜನೆಗಳ ಬಗ್ಗೆ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಇವತ್ತಿನ ಒಂದು ಈ ಪ್ರತಿಭಟನೆ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಏರ್ಪಡಿಸಿದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರು, ಇಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಅದೇ ರೀತಿ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತುಳಸಿರಾಮ್ ಅವರು, ನಮ್ಮ ಮಹಾನಗರ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದಂಥ ಮುಂಚಾಮಣ್ಣವರು, ಯುವಜನತಾ ದಳ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ವಾಮೀಲ್ ಅವರು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರು ನಾಗೇಶ್ ಅವರು, ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ವೆಂಕಟಮ್ಮಣ್ಣವರು, ಬಹಳ ಜನ ನಮ್ಮ ಅದೇ ರೀತಿ ನಮ್ಮ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ರಮೇಶ್ ಅವರು, ಬಹಳ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ನಾನು ಮಾಧ್ಯಮದ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಮ್ಮ ಯಾವುದೇ ಒಂದು ವಿರೋಧ ಪಕ್ಷವಾಗಿ ನಾವು ಯಾವುದೇ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ತಾವು ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯನ್ನು ನಿಮಗೆ ಸಹಕಾರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪ್ರತಿಭಟನೆ. ಇವತ್ತು ನಾವು ಕ್ಯಾಂಡಲ್ ಹಚ್ಚೋದ್ರ ಮುಖಾಂತರ ಇನ್ನೇನು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಈ ಒಂದು ಕ್ಯಾಂಡಲ್ ಅನ್ನ ಹಿಡ್ಕೊಂಡು
ಮಾನ್ಯ ರಾಜ್ಯಪಾಲರು ಲೋಕಭವನಕ್ಕೆ ನಾವು ಹೊರಟಿದ್ದೆವು. ಅದಕ್ಕೆ ಪೊಲೀಸ್ನವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಈಗಾಗಲೇ ಹೇಳ್ತಿದ್ದೆ ಯಾವ ರೀತಿ ನಡವಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿದೆ ಅಂತೇಳಿ. ನಾವು ಈಗಾಗಲೇ ರಾಜ್ಯ ಸರ್ಕಾರನ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಈ ದೇಶದ 140 ಕೋಟಿ ಜನರ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನ ವಿಧಾನಸೌಧದ ಮುಂದೆ ಒಂದು ಅವರಿಗೆ ಆಹ್ವಾನ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್